ಇಲ್ಲಿ ಬರ್ತಾನೆ ಸಮೀರ್ ಹೋರಾಟ ಮಾಡ್ಲಿಕ್ಕೆ. ಆಯ್ತು, ತಿಮರಡಿ ಮಹೇಶ್ ಶೆಟ್ಟಿ ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ಹೇಳೋದು ನಮಗೆ ದಾಖಲೆ ಇದೆ. ಏನ್ ಹೇಳ್ತಾನೆ, ನನ್ನ ಹತ್ರ ಬೇಕಾದಷ್ಟು ಆಸ್ತಿ ದುಡ್ಡುಗಳು ಇದ್ದಿದ್ರೆ ಈ ಹೋರಾಟ ಎಲ್ಲ ಯಾರಿಗೆ ಬೇಕಾಗಿತ್ರಿ ಅಂತ. ಅಂದ್ರೆ ದುಡ್ಡು ಮಾಡೋ ಸಲುವಾಗಿ ಮಾಡ್ತಾ ಇರೋದು ಇದು. ಅವರು ದುಡ್ಡು ಮಾಡೋ ಸಲುವಾಗಿ ಮಾಡಿದ್ರೆ ಇವ್ರು ಧರ್ಮದ್ರೋಹ ಮಾಡುವ ಕೆಲಸ ಮಾಡಿದ್ರೆ, ಅವರಿಗೆ ಧರ್ಮ ಬೇಕು, ಇವರಿಗೆ ದುಡ್ಡು ಬೇಕು. ಹಾಗಾಗಿ ನಮ್ಮ ಹಿಂದೂಗಳನ್ನೇ ಎತ್ತಿ ಕಟ್ಟಿ ಈ ರೀತಿಯಾದಂತಹ ಒಂದು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಕಾವಂದರ ಸೇವೆಗಳನ್ನ ಶ್ಲಾಘಿಸಬೇಕು ನಾವು. ಯಾಕಂತಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನ ಕೊಟ್ಟಂತೆ ಕೀರ್ತಿ ಅವರಿಗೆ ಸಲ್ತದೆ. ಅದೇ ರೀತಿಯಲ್ಲಿ ಲಕ್ಷಾಂತರ ಕುಟುಂಬಗಳನ್ನ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಂಡಂತೆ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದಕ್ಕೆ ವೀರೇಂದ್ರ ಹೆಗಡೆ ಅವರಿಗೆ ಸಲ್ಲಬೇಕು. ಬರೀ ಸುಮ್ಮನೆ ಅವರನ್ನ ಗುರುತಿಸಿ ರಾಜ್ಯಸಭೆ ಸದಸ್ಯರ ಮಾಡುವುದು ಅಥವಾ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ಲಿಲ್ಲ ಸರ್ಕಾರ. ಅವರ ಈ ಸೇವೆಯನ್ನ ಗಮನಿಸಿ ಕೊಟ್ಟಿದ್ದಾರೆ. ಈ 50 ವರ್ಷಗಳಿಂದ ಅವರು ಅಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಒಂದು ಹೆಣ್ಣು ಮಗಳು ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ಲು, ನನಗೆ ವಿದ್ಯೆ ಕಲಿಲಿಕ್ಕೆ ದುಡ್ಡು ಇಲ್ಲದೆ ಇದ್ದಾಗ ನಾವು ಪೂಜ್ಯರ ಹತ್ರ ಹೋಗಿ ಕೈ ಒಡ್ಡಿ ಬೇಡದಾಗ ನನ್ನ ಎಜುಕೇಶನ್ ಮುಗಿಯಲಿವರೆಗೂ ಅವರು ನಿಂತು ನನಗೆ ಸಹಕಾರ ಕೊಟ್ಟರು. ಇವತ್ತು ನಾನು ಒಬ್ಬ ಎಂಜಿನಿಯರ್ ಆಗಿದ್ದೇನೆ, ಅದಕ್ಕೆ ಧರ್ಮಸ್ಥಳ ಕಾರಣ ಅಂತ ಹೇಳ್ತಾ ಇದ್ದಾಳೆ. ಇಂತಹ ಒಂದು ಸೇವೆಯನ್ನು ಮಾಡ್ತಾ ಇರುವಂತಹ ಕ್ಷೇತ್ರ ಅದು ಅಲ್ಲದೇನೆ ಎಷ್ಟೋ ಜನ ಕ್ಯಾನ್ಸರ್ ಪೀಡಿತರು, ಬೇರೆ ಬೇರೆ ರೋಗಗಳಿಂದ ತುತ್ತಾದವರು, ದುಡ್ಡು ಇಲ್ಲದೆ ಇದ್ದಾಗ ಆಗಿನ ಕಾಲದಲ್ಲಿ, ಈಗ ಬಿಡಿ ಆಯುಷ್ಮಾನ್ ಕಾರ್ಡ್ ಅದು ಬೇರೆ ಬೇರೆ ಗವರ್ಮೆಂಟ್ ಸವಲತ್ತುಗಳು ಬಂದಿದೆ. ಆಗಿನ ಕಾಲದಲ್ಲಿ ದುಡ್ಡು ಇಲ್ಲದೆ ಇದ್ದಾಗ ವೀರೇಂದ್ರ ಹೆಗಡೆ ಅವರ ಹತ್ರ ಹೋಗಿ ಮಂಡಿಯೂರು ಕೂತಾಗ ಅವರು ಅವರಿಗೆ ರೋಗಕ್ಕೆ ಬೇಕಾದಷ್ಟು ದುಡ್ಡನ್ನು ಕೊಟ್ಟು ಸಹಕಾರ ಕೊಟ್ಟಂತ ವ್ಯಕ್ತಿತ್ವ ವೀರೇಂದ್ರ ಹೆಗಡೆ ಅವರದು. ಅದು ಬೇಡ ರೀ, ಧರ್ಮಸ್ಥಳ ಸುತ್ತಮುತ್ತ ಇರುವಂತಹ ಅನೇಕ ಗುಡಿ ಮಂದಿರಗಳನ್ನ ಹಾಳು ಬಿದ್ದಾಗ ಅದಕ್ಕೆ ಜೀರ್ಣೋದ್ಧಾರಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟವರು ವೀರೇಂದ್ರ ಹೆಗಡೆ ಅವರು. ಇದು ಕೇವಲ ಧರ್ಮಸ್ಥಳದ ಸುತ್ತಮುತ್ತ ಇರುವಂತದ್ದಲ್ಲ, ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ದೇವಸ್ಥಾನ ಕಟ್ಟಬೇಕು, ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಆದ್ರೆ ಅವ್ರ ಹತ್ರ ಹೋಗ್ತಿದ್ರು. ಅವರು 50,000ದಿಂದ ಹಿಡಿದು 1,00,000 ಶಕ್ತಿಯಾನುಸಾರ ಕೊಟ್ಟಂತ ದಾಖಲೆಗಳಿದೆ. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ನೋಡಬಹುದು ಬೋರ್ಡ್ ನಲ್ಲಿ ಧರ್ಮಸ್ಥಳ ದೇವಸ್ಥಾನದಿಂದ ಬಂದಂತ ದೇಣಿಗೆ ಅಂತ ಬೋರ್ಡ್ ಇರುತ್ತೆ. 50,000, 75,000, 1,00,000